BSc ಬಯೋಟೆಕ್ನಾಲಜಿ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ. ಎಲ್ಲಿರೋದು ಬ್ಯಾಂಗ್ಳೂರಲ್ಲಿ? ಬ್ಯಾಂಗ್ಳೂರ್ ಪೀಣ್ಯ ದಾಸರಳ್ಳಿ ಮ್ಯಾಮ್. ಪೀಣ್ಯ ದಾಸರಳ್ಳಿ. ಓಕೆ. ಸೊ ಮ್ಯಾಮ್, ಜಸ್ಟ್ ನಾವು ಇವಾಗ ಟಾಪಿಕ್ ಬಗ್ಗೆ ಬರೋಣ. ಸೊ ನಿಮಗೆ ಅಬ್ಯಾಕಸ್ ಅಂದರೆ ಏನು, ಅದರ ಅರ್ಥ ಏನು, ಅದೇನಕ್ಕೆ ಯೂಸ್ ಮಾಡ್ತೀವಿ, ಏನಾದರೂ ಗೊತ್ತಿದೆಯಾ? ಮ್ಯಾಥ್ಸ್ ಸ್ಪೀಡ್ ಅಪ್ ಮಾಡಕ್ಕೆ ಮತ್ತೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಆ ತರದಕ್ಕೆ ಯೂಸ್ ಮಾಡ್ತಾರಲ್ಲ. ಯೂಸ್ ಮಾಡ್ತೀವಿ, ಕರೆಕ್ಟ್. ಎಸ್. ಅದನ್ನ ನಾವಿಲ್ಲಿ ಅಬ್ಯಾಕಸ್ನ ಇನ್ನೊಂದು ಹೆಸರಲ್ಲಿ ಕರಿತೀವಿ. ನಾವೇನಂತ ಕರಿತೀವಿ? ಸೊರಬ ಅಂತ ಕರಿತೀವಿ ಅಬ್ಯಾಕಸ್ನ. ಇದನ್ನ ಇಂಟ್ರಡ್ಯೂಸ್ ಮಾಡಿದ್ದು ಬಂದು ಜಪಾನೀಸ್ ಅವರು. ಓಕೆ, 1907ನಲ್ಲಿ ಇವರು ಇಂಟ್ರಡ್ಯೂಸ್ ಮಾಡಿದ್ದು. ಸೊ ಯೂಶಲ್ ಆಗಿ ಎಲ್ಲರೂ ಅಬ್ಯಾಕಸ್ ಅಂತ ಕರಿತೀವಿ, ಬಟ್ ನಾವೇನಂತ ಕರಿತೀವಿ ಅಂದರೆ ಸೊರಬ ಅಂತ ಕರಿತೀವಿ. ಆಯ್ತಾ? ಇದೊಂದು ಟೂಲ್, ಇದಂತೂ ಟೂಲ್. ಇದನ್ನು ನಾವು ಸೊರಬ ಅಂತ ಕರಿತೀವಿ 1907ನಲ್ಲಿ. ಓಕೆನಾ? ಸೊರಬ ಅದು ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಓಕೆ, ಓಕೆ ಮ್ಯಾಮ್. ಸೊರಬ ಅಂತ ಕರಿತೀವಿ. ಸೊ ನಾನು ಇದ್ರ ಬಗ್ಗೆ ಪಾರ್ಟ್ಸ್ ಬಗ್ಗೆ ಫಸ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ ಸೊರಬ ಅಂದರೆ ಏನು ಅಂತ ಹೇಳೋಣ. ಸೊರಬ ಅಂದರೆ ಇದೊಂದು ಇನ್ಸ್ಟ್ರೂಮೆಂಟ್, ಟೂಲ್. ಓಕೆ, ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ ಟು ಡೂ ದ ಕ್ಯಾಲ್ಕುಲೇಷನ್ಸ್ ಫಾಸ್ಟರ್. ಓಕೆ. Okay, like to do the calculation faster, like addition, subtraction, multiplication, division, decimals, etc. ಓಕೆನಾ? ಇದನ್ನ ಜಲ್ದಿ ಮಾಡೋಕ್ಕೋಸ್ಕರ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋಕ್ಕೆ, ಮೆಮೊರಿ ಪವರ್, ಟು ಗೆಟ್ ಫೋಕಸ್, ಇದನ್ನ ಯೂಸ್ ಮಾಡೋದನ್ನ ಹೇಳ್ಕೊಡ್ತೀವಿ ಮಕ್ಳಿಗೆ ನಾವು. ಓಕೆ, ನೆಕ್ಸ್ಟ್ ಅದರ ಅಡ್ವಾಂಟೇಜಸ್ ಅಂದರೆ ಫಸ್ಟ್ ಮೀನಿಂಗ್ ಅಂದರೆ ಇಟ್ ಈಸ್ ಅ ಟೂಲ್ ವೇರ್ ವಿ ಕ್ಯಾನ್ ಯೂಸ್ ಫಾರ್ ದ ಟು ಡೂ ದ ಕ್ಯಾಲ್ಕುಲೇಷನ್ ಫಾಸ್ಟರ್, ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರ ಬೆನಿಫಿಟ್ಸ್ ಏನು, ಅಡ್ವಾಂಟೇಜಸ್ ಏನಂದರೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ಕೋಬೋದು, ಮಕ್ಕಳು ಫಾಸ್ಟಾಗಿ ಮಾಡೋದು ಕಲಿತಾರೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬಂದು ಪಾರ್ಟ್ಸ್ ಆಫ್ ದಿ ಅಬ್ಯಾಕಸ್. ಇದು ಸೊರಬ, ಇದರಲ್ಲಿ ಪಾರ್ಟ್ಸ್ ಆಫ್ ದಿ ಅಬ್ಯಾಕಸ್ ಹೇಳ್ಕೊಡ್ತೀನಿ. ಈ ಬ್ಲ್ಯಾಕ್ ಕಲರ್ ಲೈನ್ ಇದೆಯಲ್ವ, ಔಟರ್ ಲೈನ್, ಇದನ್ನ ಫ್ರೇಮ್ ಅಂತ ಕರಿತೀವಿ. ಓಕೆ, ಆಮೇಲೆ ಬೀಟ್ಸ್, ಇದೇನು ಬೀಟ್ಸ್ ಇದೆ ಇದು ಮೇಲ್ಗಡೆ ಇರೋದ್ರಿಂದ ಅಪ್ಪರ್ ಬೀಟ್ಸ್ ಅಂತೀವಿ, ಕೆಳಗಡೆ ಇರೋದನ್ನ ಲೋವರ್ ಬೀಟ್ಸ್ ಅಂತೀವಿ. ಓಕೆ, ಒಂದು ಹೆಸರು. ಇದಕ್ಕೇನೆ 3 ಹೆಸರಿದೆ. ಒಂದು ಅಪ್ಪರ್ ಬೀಟ್, ಒಂದು ಲೋವರ್ ಬೀಟ್, ಇನ್ನೊಂದು ಅಪ್ಪರ್ ಡೆಕ್, ಲೋವರ್ ಡೆಕ್. ಇನ್ನೊಂದು ಹೆಸರು ಬಂದು ಎವನ್ ಬೀಟ್ಸ್, ಅರ್ಥನ್ ಬೀಟ್ಸ್. ಮೇಲಿರೋದ್ರಿಂದ ಎವನ್ ಬೀಟ್ಸ್, ಕೆಳಗಡೆ ಇರೋದ್ರಿಂದ ಅರ್ಥನ್ ಬೀಟ್ಸ್. ಸೊ 3 ಹೆಸರು: ಅರ್ಥನ್ ಬೀಟ್ಸ್, ಎವನ್ ಬೀಟ್ಸ್, ಅಪ್ಪರ್ ಡೆಕ್, ಲೋವರ್ ಡೆಕ್. ಆಮೇಲೆ ಈ ಲೈನ್ ಏನಂತ ಕರಿತೀವಿ ಅಂದ್ರೆ ಆನ್ಸರ್ ಬಾರ್ ಅಂತೀವಿ. ಈ ಲೈನ್ ಏನಕ್ಕೆ ನಾವು ಆನ್ಸರ್ ಬಾರ್ ಅಂತೀವಿ ಅಂದ್ರೆ ವೆನ್ ದ ಬೀಟ್ಸ್ ಟಚ್ ದಿಸ್ ಲೈನ್, ಯಾವಾಗ ಈ ಬೀಟ್ಸ್ ಈ ಲೈನ್ ಟಚ್ ಆಗುತ್ತೋ ನಾವಾಗ ಆನ್ಸರ್ ಬಾರ್ ಅಂತ ಕರಿತೀವಿ. ಓಕೆನಾ? ಏನಕ್ಕೆ ಅಂದ್ರೆ ಆನ್ಸರ್ ಬಾರ್, ಈ ಬೀಟ್ಸ್ ಯಾವುದೇ ಬೀಟ್ಸ್ ಟಚ್ ಆದ್ರೂ ಇದನ್ನ ಆನ್ಸರ್ ಬಾರ್ ಅಂತ ಕರಿತೀವಿ. ಇದೇನು ನಿಮ್ಗೆ ಕಾಣಿಸುತ್ತಲ್ವಾ, ಇದು ಡಾಟ್ ಆಫ್ ದಿ ಅಬ್ಯಾಕಸ್. ಈ ವೈಟ್ ಕಲರ್ ಕಾಣ್ತಿದ್ಯಲ್ಲ, ಇದನ್ನ ಡಾಟ್ ಆಫ್ ದಿ ಅಬ್ಯಾಕಸ್ ಅಂತ ಹೇಳ್ತೀವಿ. ಓಕೆ ಮ್ಯಾಮ್. ಎಸ್. ಇದು ರಾಡ್ಸ್, ಇದೆಲ್ಲ ರಾಡ್ಸ್ ಅಂತೀವಿ. ಓಕೆ, ನೆಕ್ಸ್ಟ್ ಬನ್ನಿ, ಇಲ್ಲಿ ಡಾಟ್ ಇದೆಯಲ್ವಾ, ಈ ಡಾಟಿಂದ ನಾವು ಈ ಬಾರಿಂದ ಶುರು ಮಾಡ್ತೀವಿ. ಈ ಬಾರ್ನ ನಾವೇನಂತ ಕರಿತೀವಿ ಅಂದರೆ ಒನ್ಸ್ ಪ್ಲೇಸ್, ಯೂನಿಟ್ ಪ್ಲೇಸ್ ಅಂತ ಕರಿತೀವಿ. ಓಕೆ, ಇದ್ರ ಪಕ್ಕ ಇರೋದು ಟೆನ್ಸ್ ಪ್ಲೇಸ್, ಇದರ ಪಕ್ಕ ಇರೋದು ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್. ನಾವು ಮ್ಯಾಥ್ಸಲ್ಲಿ ಹೇಗೆ ಒನ್ಸ್, ಟೆನ್ಸ್, 100, 1000, 10,000 ಅಂತೀವಿ, ಸೇಮ್ ಅದೇ ಥರ ಬರುತ್ತೆ. ನಾವು ಈ ಒನ್ಸ್ ಬಾರಿಂದನೇ ಕ್ಯಾಲ್ಕುಲೇಷನ್ನ ಸ್ಟಾರ್ಟ್ ಮಾಡೋದು. ಓಕೆ ಓಕೆ ಮ್ಯಾಮ್. ಎಸ್. ಯೂಶುವಲ್ ಆಗಿ ಈ ಥರ ಬಾರ್ಸ್, ಈ ಅಬ್ಯಾಕಸ್ ಟೂಲಲ್ಲಿ 13 ಬಾರ್ ರಾಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಡೆಸಿಮಲ್ ಮಾಡೋಕ್ಕೆ 13 ಬಾರ್ ಯೂಸ್ ಮಾಡ್ತೀವಿ. ಅದು ಜೂನಿಯರ್ ಲೆವೆಲ್ ಅವ್ರಿಗೆ. 17 ಬಾರ್ ಎಲ್ಲ ಬಂದು ಡೆಸಿಮಲ್ಸ್ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಥಿಂಗ್ ನಾವೇನಂದರೆ ಅಬ್ಯಾಕಸ್ ಇನ್ಸ್ಟ್ರೂಮೆಂಟ್, ನಾವು ಅಬ್ಯಾಕಸ್ ಕ್ಲಾಸ್ಗೆ 2 ಪೆನ್ಸಿಲು,
ಒಂದು ಶಾರ್ಪ್ನರ್ ಅಷ್ಟೇ ಇಟ್ಕೋಬೇಕು, ಎರೇಸರ್ ಇಟ್ಕೊಳೋ ಆಗಿಲ್ಲ. Only 2 pencils, 1 sharpener, no eraser. Got it? So this is what the rules we have to follow during while we take the abacus class. Okay. ನೆಕ್ಸ್ಟ್ ಬಂದು ನಾವು ಫಿಂಗರ್ ಮೂಮೆಂಟ್ ಯಾವ ರೀತಿ ಅಂತ ಅಂದರೆ, ಲೈಕ್ ನಾವು ಯಾವುದೇ ಫಿಂಗರ್ ಈ ಥರ ಈ ಥರ ಇಟ್ಕೊಂಡು ನಾವು ಮಾಡಬೇಕು. ಓಕೆ, ಲೈಕ್ ದಿಸ್. ಅದೇ ಕೆಲವ್ರು ಲೆಫ್ಟ್ ಹ್ಯಾಂಡಲ್ಲಿ ಮಾಡೋರಿಗೆ ಈ ಥರ, ಲೈಕ್ ದಿಸ್. ಓಕೆ, ಫಾರ್ ಲೆಫ್ಟ್ ಹ್ಯಾಂಡ್, ಯಾಕಂದರೆ ಕೆಲವರು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ, ಸೊ ಅವ್ರಿಗೆ ಈ ಥರ ಇಟ್ಕೊಂಡು ಮಾಡಬೇಕಾಗತ್ತೆ ಕ್ಯಾಲ್ಕುಲೇಷನ್ಸ್. ಅದೇ ರೈಟ್ ಹ್ಯಾಂಡ್ ಅವ್ರಿಗೆ ಈ ಥರ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅಪ್ಪರ್ ಬೀಟ್ ಪ್ಲೇಸ್ ವ್ಯಾಲ್ಯೂ ಬಂದು 5, ಲೋವರ್ ಬೀಟ್ ಪ್ಲೇಸ್ ವ್ಯಾಲ್ಯೂ ಬಂದು 1. ಅಪ್ಪರ್ ಬೀಟ್ ಪ್ಲೇಸ್ ವ್ಯಾಲ್ಯೂ 5, ಲೋವರ್ ಬೀಟ್ ಪ್ಲೇಸ್ ವ್ಯಾಲ್ಯೂ ಇಸ್ 1. ಓಕೆ, ನಾನು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ತೀನಿ, ಸೊ ದಟ್ ನಮಗೊಂದು ಐಡಿಯಾ ಸಿಗುತ್ತೆ. ನಾವು ಯಾವ ಟೈಮಲ್ಲಿ ಯಾವಾಗ ನಾವು ಅಬ್ಯಾಕಸ್ ಶುರು ಮಾಡ್ಬೇಕಾದ್ರೆ ನಾವು ಫಸ್ಟ್ ಝೂಮ್ ಮಾಡಬೇಕು. ಓಕೆ, ಝೂಮ್ ಇಸ್ ನಥಿಂಗ್ ಬಟ್ ಕ್ಲಿಯರ್ ದಿ ಅಬ್ಯಾಕಸ್. ಅಪ್ಪರ್ ಬೀಟ್ ಶುಡ್ ಗೋ ಅಪ್, ಲೋವರ್ ಬೀಟ್ ಶುಡ್ ಕಮ್ ಡೌನ್. ಝೂಮ್ ಅಂದರೆ ಮೇಲ್ಗಡೆ ಇರೋ ಬಿಟ್ಸ್ ಮೇಲ್ ಹೋಗುತ್ತೆ, ಕೆಳಗಡೆ ಇರೋ ಬಿಟ್ಸ್ ಕೆಳಗಡೆ ಬರುತ್ತೆ. ಓಕೆ, ಈ ಥರ. ಓಕೆ, ನೆಕ್ಸ್ಟ್ ನಾವು ಮಾಡಬೇಕು, ಎಸ್, ನಾವು ಫಿಂಗರ್ಸ್ ಹೇಗೆ ಇಟ್ಕೋಬೇಕು ಅಂದರೆ ಈ ಥರ ಇಟ್ಕೋಬೇಕು. ಓಕೆ, ಕ್ಯಾನ್ ಯು ಸಿ ಮೈ ಸ್ಕ್ರೀನ್? ಎಸ್, ಕ್ಯಾನ್ ಯು ಸಿ ಮೈ abacus? ಎಸ್, ದಿಸ್ ಇಸ್ ದ fingers. This is called as butterfly finger, freedom finger. ಓಕೆ, ಈ ಫಿಂಗರ್ಸ್ಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಹೇಗೆ ಬೇಕಾದ್ರೂ ಮೂವ್ ಮಾಡ್ಬೋದು. ಬಟ್ ಈ ಫಿಂಗರ್ಸ್ ನಾವೆಲ್ಲಿ ಮೂವ್ ಮಾಡ್ತೀವಿ ಅಂದರೆ 10th ಪ್ಲೇಸ್ 100th ಪ್ಲೇಸಲ್ಲಿ ಈ ಫಿಂಗರ್ಸ್ ಯೂಸ್ ಮಾಡ್ತೀವಿ. ನಾವು 1st ಪ್ಲೇಸ್ಗೆ ನಾವು ರೈಟ್ ಹ್ಯಾಂಡ್ ಯೂಸ್ ಮಾಡಬೇಕು. ಓಕೆ, ರೈಟ್ ಹ್ಯಾಂಡ್, ದಟ್ ವಿ ಹ್ಯಾವ್ ಟು ಕೀಪ್ ಲೈಕ್ ದಿಸ್. ಕ್ಯಾನ್ ಯು ಸಿ ಮೈ ಫಿಂಗರ್ಸ್? ಎಸ್ ಮ್ಯಾಮ್. ಎಸ್, ಸೊ ನಾವು 1 ಮಾಡಬೇಕಂದ್ರೆ 1 ಬೀಟ್ ಅಪ್, 2 ಅಂದಾಗ 2 ಬೀಟ್ಸ್ ಅಪ್, again 3 beats up. Can you see my finger? I am moving thumb finger ಅಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಅದೇ 4 ಅಂದಾಗ 4 beats ಮೇಲ್ ಮಾಡ್ತೀನಿ thumb finger ಇಂದ 4. ಓಕೆ, ಮತ್ತೆ ಮಾಡಿ ನೋಡ್ತೀನಿ. 1 2 3 4. ಕ್ಲಿಯರ್ ಇದೆ ಅಲ್ವಾ? ಎಸ್ ಮ್ಯಾಮ್. ಎಸ್, ಇವಾಗ +5 ಅಂದರೆ ಅಪ್ಪರ್ ಬೀಡ್ನ ಡೌನ್, ತಮ್ ಫಿಂಗರಿಂದ ಕೆಳಗೆ. ಓಕೆ, ನೆಕ್ಸ್ಟ್ 6 ಅಂದರೆ ಪಿಂಚಿನ್ ಅಂದರೆ ಮೇಲಿಂದ 5 ತಗೊಂತೀವಿ, ಕೆಳಗಿಂದ 1 ತಗೊಂತೀವಿ. ಸೊ ಇದೇನಾಯ್ತು 6 ಆಯ್ತು. ಮ್ಯಾಮ್ ಸ್ವಲ್ಪ ಈ ಕಡೆ ಇಡಿ ಮ್ಯಾಮ್, ಆ ಸೈಡ್. ಓಕೆ ಓಕೆ ಫೈನ್. ಓಕೆ ಮ್ಯಾಮ್, ಸೊ 5 ಅಂದರೆ ಗೊತ್ತಾಯ್ತಲ್ವಾ? 5. ಓಕೆ, ನೆಕ್ಸ್ಟ್ 6 ಅಂದರೆ ಟಾಪ್ 5 ಬಾಟಮ್ 1, ಅಂದರೆ ಮೇಲಿಂದ 5 ಕೆಳಗಿಂದ 1 6 ಆಗುತ್ತೆ. ಓಕೆ, ದಿಸ್ ಇಸ್ 6. 7 ಅಂದರೆ ಟಾಪ್ 5 ಬಾಟಮ್ 2 7. 8 ಟಾಪ್ 5 ಬಾಟಮ್ 3 8. 9 ಅಂದರೆ ಟಾಪ್ 5 ಬಾಟಮ್ 4 9. ಓಕೆ, ಇದು ಪ್ಲೇಸ್ ವ್ಯಾಲ್ಯೂ ಅಲಾಂಗ್ ವಿತ್ ದ ಫಿಂಗರ್ ಮೂವ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ ನಾನು. ಇವಾಗ ನೆಕ್ಸ್ಟ್ ನಾನು ಇವಾಗ -1 ಅಂದರೆ ಹೇಗೆ ಮಾಡಬೇಕು? 1 ಬೀಟ್ನ ಡೌನ್. ಸಪೋಸ್ -2 ಅಂದರೆ 2 ಬೀಟ್ಸ್ ಡೌನ್, ಇಂಡೆಕ್ಸ್ ಫಿಂಗರ್ ಡೌನ್. ಓಕೆ, 3 ಅಂದರೆ -3 ಅಂದರೆ ವಿ ವಿಲ್ ಪುಷ್ ಇಟ್ ಡೌನ್, ಪುಲ್ 3. ಇವಾಗ -4 ಅಂದರೆ 4 ಬೀಟ್ಸ್ ಡೌನ್. ಅದೇ -5 ಹೇಗೆ ಮಾಡ್ತೀವಿ ಅಂದರೆ ತಮ್ ಫಿಂಗರ್ ಇಂದ ವಿಲ್ ಪುಷ್ ಇಟ್ ಬ್ಯಾಕ್. ಅರ್ಥ ಆಯ್ತಾ? ಎಸ್ ಮ್ಯಾಮ್.
ನೆಕ್ಸ್ಟ್ 6 ಇವಾಗ ಇರುತ್ತಲ್ವಾ, 6ನ ಪಿಂಚ್ -6 ಅಂದರೆ ಪಿಂಚ್ ಔಟ್. ನಾವೇನು ಮಾಡ್ತೀವಿ, ವಿ ವಿಲ್ ಪುಟ್ ಇಟ್ ಬ್ಯಾಕ್ -6 ಪಿಂಚ್ ಔಟ್. ಇವಾಗ 7 ಅಂದರೆ -7, 8 -8, 9 -9. ಅರ್ಥ ಆಯ್ತಾ? ಎಸ್ ಮ್ಯಾಮ್. ಸೇಮ್ ಫಿಂಗರ್ ಮೂವ್ಮೆಂಟ್. ಇವಾಗ 10 ಮಾಡ್ಬೇಕಂದಾಗ ನಾವೇನು ಮಾಡ್ತೀವಿ, ಫಿಂಗರ್ ಬಟರ್ಫ್ಲೈ ಫಿಂಗರ್, ಫ್ರೀಡಮ್ ಫಿಂಗರ್ ಈ ಥರ ಕರಿತೀವಿ ಇದನ್ನು, ಸಿಸರ್ ಫಿಂಗರ್. ಸೊ ಇಟ್ ಈಸ್ ವಿ ಶೇಪ್, ಲೆಫ್ಟ್ ಹ್ಯಾಂಡ್ ವಿ ಶೇಪ್, ರೈಟ್ ಹ್ಯಾಂಡ್ ಎಲ್ ಶೇಪ್. ಗೊತ್ತಾಗತ್ತಲ್ಲ, ಇದು ಎಲ್ ಶೇಪ್, ಲೆಫ್ಟ್ ಹ್ಯಾಂಡ್ ವಿ ಶೇಪ್. ನೆಕ್ಸ್ಟ್ ಇವಾಗ ನಾನು 10 ಮಾಡಬೇಕು ಅಂದ್ರೆ ಏನು ಮಾಡ್ತೀನಿ, ಐ ವಿಲ್ ಮೂವ್ ಫ್ರಮ್ ಮೈ ಲೆಫ್ಟ್ ಹ್ಯಾಂಡ್ 10. Suppose 20 means 20, 30, 40. Now 50 means from up 50. Now 60 means 60. Now 70, top 50, bottom 20, 70. Pinch out, plus 80, minus 80, plus 90, minus 90. ಅರ್ಥ ಆಯ್ತಾ? ಎಸ್ ಮ್ಯಾಮ್. ಸೇಮ್ ಪ್ಯಾಟ್ರನ್ ಹಂಡ್ರೆಡ್ಸ್ ಪ್ಲೇಸಲ್ಲೂ ಬರುತ್ತೆ. ಇವಾಗ ಹಂಡ್ರೆಡ್ಸ್ ಪ್ಲೇಸಲ್ಲಿ 100, 200, 300, 400, -100, -200, -300, -400, +500, -500, +600, -600, +700, -700, +800, -800, +900, -900. ಓಕೆ, ಇವಾಗ ನಾನು ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಕೇಳ್ತೀನಿ, ನೀವು ಪ್ಲೇಸ್ ವ್ಯಾಲ್ಯೂ ಹೇಳಕ್ ಟ್ರೈ ಮಾಡಿ. ಓಕೆ, ಸಪೋಸ್ 235. ಸೊ ಏನಂತ ಹೇಳ್ತೀರಾ, ಎಷ್ಟು ಕಾಣಿಸ್ತಿದೆ ನಿಮ್ಗೆ? ಕಾಣಿಸ್ತಿದೆಯಾ ಮ್ಯಾಮ್ ನಿಮ್ಗೆ? 200 ಹಂಡ್ರೆಡ್ಸ್ ಪ್ಲೇಸ್ ಅಲ್ಲಿ ಇದೆ, 25. ಸೊ ಇವಾಗ ನಾನು ಬೇರೆ ಪ್ಲೇಸ್ ವ್ಯಾಲ್ಯೂ ಕೊಡ್ತೀನಿ, ಆ ಪ್ಲೇಸ್ ವ್ಯಾಲ್ಯೂ ಎಷ್ಟು ಅಂತ ನೀವು ಹೇಳಿ, ಟ್ರೈ ಮಾಡಿ. 100. ಎಷ್ಟಿದೆ? 900 ಮ್ಯಾಮ್. ಎಸ್, 900. ಇದು ಮೇಲ್ಗಡೆ ಇದೆಯಾ ಕೆಳಗಡೆ ಇದೆಯಾ ಮ್ಯಾಮ್? ನೆಕ್ಸ್ಟ್ ಮೇಲಿದೆ ನೋಡಿ, ಮೇಲಿದೆ, ಅಪ್ಪರ್ ಬೀಡ್ ಮೇಲಿದೆಯಾ ಮ್ಯಾಮ್? ಹೌದು. ಓಕೆ ಮ್ಯಾಮ್. 953. ಓಕೆನಾ? ಏನಾದ್ರು ಡೌಟ್ ಇದೆಯಾ ಮ್ಯಾಮ್? ಇನ್ನೊಂದ್ಸಲ ಅದು ಕೆಳಗಡೆ ಇರೋದು ಮಾತ್ರ ಹೇಳಿ. ಈ ಕಡೆ ಯಾ ಮ್ಯಾಮ್, 10th ಪ್ಲೇಸ್ ಮ್ಯಾಮ್, 10th ಪ್ಲೇಸ್. 10th ಪ್ಲೇಸ್ ಅಲ್ಲಿ ಮೇಲ್ಗಡೆ 5 ಇರೋದ್ರಿಂದ 50 ಹೇಳ್ಬೇಕು. ಓಕೆ ಓಕೆ ಮ್ಯಾಮ್. ಸೇಮ್ ಇಲ್ಲಿ ಹೇಗೆ 1 2 3 ಹೇಳ್ತೀವೋ 10th ಪ್ಲೇಸ್ ನ 10 20 30 ಹೇಳ್ತೀನಿ. ಅದೇ 100th ಪ್ಲೇಸ್ ಅಲ್ಲಿ 100 200 300 ಹೇಳ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಇನ್ನೊಂದು ನಂಬರ್. ಆಮೇಲೆ ನಾವು ಯಾವಾಗಲೂ ಅಷ್ಟೇ ಒಂದು ಸಮ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ನಾವು ಆನ್ಸರ್ ಹೇಳಿ ಝೂಮ್ ಮಾಡ್ಬಿಡ್ಬೇಕು. ಝೂಮ್ ಅಂದ್ರೆ ಕ್ಲಿಯರ್ ಮಾಡಬೇಕು, ಆಮೇಲೆ ಆನ್ಸರ್ ಬರಿಬೇಕು. got it? Okay ma'am. Next, how much is this? 445 ma'am. Very good. How much is this? 200. See. Sorry ma'am, 100 ma'am, 100. 100. 100, 10th place, 1 is there. 104 ma'am. 104 ಅಲ್ಲ ನೋಡಿ, ಟಾಪ್ 5 ಬಾಟಮ್ 4 ಇದೆ. ನನಗೆ ಈ ಕಡೆಯಿಂದ ಸರಿಯಾಗಿ ಕಾಣ್ತಾ ಇಲ್ಲ ಮ್ಯಾಮ್. Now you can see. Okay ma'am. ಯೂನಿಟ್ ಪ್ಲೇಸ್ ಅಲ್ಲಿ 5 + 4 9 ಇದೆ ಮ್ಯಾಮ್. ಯೂನಿಟ್ ಪ್ಲೇಸ್ ಅಲ್ಲಿ ಏನು ಅನ್ಬೇಕು? 119. ಎಸ್ ಮ್ಯಾಮ್. ಇವಾಗ 192. 101. 107.
6 ma'am. 106. Okay, if nothing is there, ಏನು ಇಲ್ಲ ಅಂದ್ರೆ 0 ಅಂತ consider. 106. So it is 106. Okay. Okay. This is what ನಾವು ಹೇಗೆ ಅಬ್ಯಾಕಸ್ ಯೂಸ್ ಮಾಡಿಕೊಂಡು ಮಾಡ್ತೀವಿ ಫಿಂಗರ್ಸ್ ಯೂಸ್ ಮಾಡಿ ಅಂತ ಅರ್ಥ ಆಯ್ತರಲ್ಲ. ಸೊ ಫಿಂಗರ್ ಮೂಮೆಂಟ್ ಅರ್ಥ ಆಯ್ತು, ಪ್ಲೇಸ್ ವ್ಯಾಲ್ಯೂ ಅರ್ಥ ಆಗಿದೆ, ಮೀನಿಂಗ್ ಆಫ್ ದಿ ಅಬ್ಯಾಕಸ್ ಅರ್ಥ ಆಗಿದೆ, ಆಮೇಲೆ ಅಡ್ವಾಂಟೇಜಸ್ ಆಫ್ ಅಬ್ಯಾಕಸ್ ಅರ್ಥ ಆಗಿದೆ. ಇಸ್ ಇಟ್ ಫೈನ್? Yes, ಎನಿ ma'am. No, ma'am. ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಮ್ಯಾಜಿಕ್ ಫಿಂಗರ್ ಹೇಳ್ಕೊಡ್ತೀನಿ. Okay. Okay, magic finger is nothing but 1, 2, 3, 4. Abacus ಅಲ್ಲಿ ಡೌನ್ ಎಷ್ಟಿದೆ? 4 fingers, 4 beats ಅಲ್ಲ. So upper beat value is 5. 5. So this is 4, this is 5. If I tell 1, 1, 2, 3, 4, 5, 6, 7, 8, 9. ಓಕೆ, ನಾನು ಇವಾಗ ಈ ಫಿಂಗರ್ಸ್ ಯೂಸ್ ಮಾಡ್ಕೊಂಡು ಹೇಗೆ ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋದು ಹೇಳ್ಕೊಡ್ತೀನಿ. ಸಪೋಸ್ 2 + 2, 2 + 2, ವಾಟ್ ಇಸ್ ಯುವರ್ ಆನ್ಸರ್? 4, ma'am. ಯು ಗಾಟ್ 4 + 5. 4 + 5, ma'am. 9. 4 + 5. So your answer 9. is 9. 9. 9 minus 6. Sorry, ma'am. 9 minus 6. Top 5, bottom 1 I removed. So what is 3, that? ma'am. 3. ಸೊ ಇದನ್ನ ಮ್ಯಾಜಿಕ್ ಫಿಂಗರ್ಸ್ ಅಂತೀವಿ. ಓಕೆ, -2 ಆನ್ಸರ್ ಏನು ಬಂತು? 1 ಬಂತು. +7, ಸೊ ಆನ್ಸರ್ ಏನು ಬಂತು? ಆನ್ಸರ್ ಏನಾಯ್ತು? 5 +7, ma'am. 1 + 7, 1 ಇದೆ, 7 ಆ್ಯಡ್ ಮಾಡಿದೆ, 8, ma'am. 8. -3 5 + 4, 9 -5 -5 4, ma'am. -2 2 + 7 9, 2 ma'am. 7. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ದಿಸ್ ಇಸ್ ಕಾಲ್ಡ್ ಅಸ್ ಮ್ಯಾಜಿಕ್ ಫಿಂಗರ್. ಓಕೆ, ಸೊ ನೀವು ಟ್ರೈ ಮಾಡಿ. 2 + 2 ಕಾಣ್ತಿದ್ಯಾ ಮ್ಯಾಮ್? ರೈಟ್ ಹ್ಯಾಂಡ್ ಅಲ್ಲಿ ಮಾಡಿ, ರೈಟ್ ಹ್ಯಾಂಡ್ ಮಾಡಿ. ನೀವು ಯಾವ ಫಿಂಗರ್ ಇಲ್ಲ ಬರೀತೀರೋ ಆ ಹ್ಯಾಂಡಲ್ ಮಾಡಿ. ಸೊ ಇಟ್ ವಿಲ್ ಬಿ ಈಸಿ. ಎಸ್ ಎಸ್ 2 + 2 ಫಸ್ಟ್, 2 ಆಮೇಲೆ ಕ್ಲೋಸ್ ಆಲ್ ಯೋರ್ ಫಿಂಗರ್ಸ್. ಎಲ್ಲ ಎಸ್ 2 + 2 4 -3. ಇಲ್ಲ ಇಲ್ಲ, ಆಕ್ಚುಲಿ ಕೆಳಗಡೆಯಿಂದ ನಾವು ಮೈನಸ್ ಮಾಡಬೇಕು, ಕೆಳಗಿಂದ ಮೈನಸ್ ಮಾಡಬೇಕು. ಓಕೆ ಮ್ಯಾಮ್. +5 ಆನ್ಸರ್ 6, ಮ್ಯಾಮ್. +2 8, ಮ್ಯಾಮ್. -7 ಮೇಲ್ಗಡೆ ಮತ್ತೆ ಕೆಳಗಡೆಯಿಂದ 2 ತೆಗಿಬೇಕು. 2, ಹೌದು. 1, ಮ್ಯಾಮ್. ಎಸ್, ಇದು ತಮ್ಮ ಫಿಂಗರ್ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಇದು ಮಾಡ್ಬೇಕಾದ್ರೆ ಕೆಳಗಡೆ ಇರೋದೇ ಫಸ್ಟ್ ನಾವು ತೆಗಿಬೇಕಲ್ಲ ಮ್ಯಾಮ್? ಆಡ್ ಮಾಡ್ಬೇಕಾದ್ರೆ ಮೇಲಿಂದ ಆಡ್ ಮಾಡಬೇಕು, ಮೈನಸ್ ಮಾಡ್ಬೇಕಾದ್ರೆ ಕೆಳಗಿಂದ ಮೈನಸ್ ಮಾಡ್ಬೇಕು. ಓಕೆ ಮ್ಯಾಮ್. ಫ್ರಮ್ ಟಾಪ್ ಪ್ಲಸ್ +1 +2 ಮೈನಸ್ -1 -2 ಮೈನಸ್. ಬೇಕಾದ್ರೆ ಮೇಲ್ಗಡೆಯಿಂದ ಅಲ್ಲ ಮ್ಯಾಮ್? ಕಳಿಯೋದಾದ್ರೆ ಮೈನಸ್ ಆದ್ರೆ ಕೆಳಗಡೆ. ಹೌದು. ಓಕೆ, ಓಕೆ ಓಕೆ. ಸೊ ಮ್ಯಾಜಿಕ್ ಫಿಂಗರ್ ಅರ್ಥ ಆಯ್ತಾ? ಸೊ 1 more question. 7 + 2 -3 -3 ನಾ ಮ್ಯಾಮ್? -5 +2 -3 +6. ಜಸ್ಟ್ ಆ ಥರ ಏನಿಲ್ಲ. 3 -3 ಅಂದ ತಕ್ಷಣ ಇಮಿಡಿಯೇಟ್ ಈಗ. ಓಕೆ, ಸೊ ವಾಟ್ ಈಸ್ ಯುವರ್ ಆನ್ಸರ್? ತಿರ್ಗಾ ಹೇಳಿ ಮ್ಯಾಮ್. ಓಕೆ, 1 more question. 1 + 7
-6. ನೋ 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 ಕೆಳಗಿಂದ ಕೆಳಗಿಂದ. ಎಸ್. +2. -2. +5. 8 ಮ್ಯಾಮ್. ಎಸ್. 8. 7. 7. ಎಸ್. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದೇ ದಿವಸಕ್ಕೆ ಬರಲ್ಲ, ಕೈ ನೋವು ಬರುತ್ತೆ ಅಲ್ವಾ? ಓಕೆ ಮ್ಯಾಮ್. ಎಸ್. ಓಕೆ. ಸೊ ದಿಸ್ ಇಸ್ ವಾಟ್ ದ ಬೇಸಿಕ್ ಥಿಂಗ್ಸ್ ಅಬ್ಯಾಕಸಲ್ಲಿ. ಈ ಬೇಸಿಕ್ ಥಿಂಗ್ಸ್ನ ನೀವು ಫಸ್ಟು ಚೆನ್ನಾಗಿ ಕಲ್ತ್ಕೋಬೇಕು. ಯಾಕಂದರೆ ಫಿಂಗರ್ ಮೂಮೆಂಟ್ ಇಂಪಾರ್ಟೆಂಟ್ ಇಲ್ಲಿ, ಮ್ಯಾಜಿಕ್ ಫಿಂಗರ್ ಇಂಪಾರ್ಟೆಂಟ್. ಓಕೆ. ಈ ಬೇಸಿಕ್ ಥಿಂಗ್ಸ್ನ ನೀವು ಯಾವಾಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕಲಿದ್ದೀರೋ, ಈ ಬೀಟ್ಸ್ ಪ್ಲೇಸ್ ವ್ಯಾಲ್ಯೂ ಯಾವಾಗ ಕಲಿತೀರೋ, ಸೊ ದಟ್ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಮಾಡಬೇಕು, ಹೇಗೆ ಮಾಡಬೇಕು. ಆಮೇಲೆ ನಿಮಗೆ ಒಂದ್ಸತಿ ಬೀಟ್ಸ್ದು ಪ್ಲೇಸ್ ವ್ಯಾಲ್ಯೂ ಗೊತ್ತಾದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಡೆಸಿಮಲ್ಸ್ ಎವ್ರಿಥಿಂಗ್ ವಿಲ್ ಬಿ ಈಸಿ. ನೀವು ಅವಾಗ ಈಸಿಯಾಗಿ ಮಾಡ್ಬೋದು. ಮೇನ್ ಥಿಂಗ್ ಫಸ್ಟು ಫಿಂಗರ್ ಮೂಮೆಂಟ್ ಕಲ್ತ್ಕೋಬೇಕು, ಆಮೇಲೆ ಅದ್ರ ಪ್ಲೇಸ್ ವ್ಯಾಲ್ಯೂಸ್ ಕಲ್ತ್ಕೋಬೇಕು. ಓಕೆ. ಈ ಕಾನ್ಸೆಪ್ಟಲ್ಲಿ ಏನಾದರೂ ಡೌಟ್ ಇದೆಯಾ? ಎವ್ರಿಥಿಂಗ್ ಇಸ್ ಕ್ಲಿಯರ್. ಎಸ್ ಮ್ಯಾಮ್. ಎಸ್ ಮ್ಯಾಮ್. ಸೊ ಓಕೆ, ಲೆಟ್ ಮಿ ಆಸ್ಕ್ ಯು ನೌ ದ ಕ್ವೆಶನ್. ನಿಮ್ನ ಕ್ವೆಶನ್, ಮೀನಿಂಗ್ ಆಫ್ ಅಬ್ಯಾಕಸ್, ಸೊರಬ್, ಮೀನಿಂಗ್ ಆಫ್ ಸೊರಬ್. ಮ್ಯಾಮ್ ಅದು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮತ್ತೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಮಕ್ಕಳಿಗೆ ಇದೆ ಮ್ಯಾಮ್. ಸೊ ಇದು ಅಡ್ವಾಂಟೇಜಸ್, ಬೆನಿಫಿಟ್ಸ್. ಎಸ್ ಮ್ಯಾಮ್. ಇನ್ ಒನ್ ವರ್ಡ್ ಅಬ್ಯಾಕಸ್ ಅಂದ್ರೆ to do the calculation faster with the n number of question. Okay, note ಮಾಡ್ಕೊಳ್ಳಿ ಬೇಕಾದ್ರೆ. ಯಾ ಮ್ಯಾಮ್. ಜಸ್ಟ್ ಅ ಮಿನಿಟ್ ಮ್ಯಾಮ್. It's okay, leave. It's okay, ma'am. If you're